ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮಗೆ ಸಿಗೋವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ನಾವು ಹೇಗೆ ಫೇಶಿಯಲ್ ಮಾಡ್ಕೋಬೋದು, ಬ್ರೈಟನ್ ಆಗ್ಬೋದು ಅಂತ ಈ ವಿಡಿಯೋನಲ್ಲಿ ನಾನು ತೋರಿಸಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು. ಇದಕ್ಕೆ ನಾನು ಕಾಟನ್ ಯೂಸ್ ಮಾಡಿಕೊಂಡು ಫೇಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಶಾಪಲ್ಲಿ ಕ್ಲಿನ್ಸಿಂಗ್ ಮಿಲ್ಕ್ ಅಂತ ಸಿಗುತ್ತೆ, ಅದನ್ನು ಸಹ ನೀವು ಯೂಸ್ ಮಾಡಿಕೊಂಡು ಫೇಸ್ನ ಕ್ಲೀನ್ ಮಾಡ್ಕೋಬೋದು. ನಾನಿವತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ಫೇಸ್ ಕ್ಲೀನ್ ಮಾಡ್ತಾ ಇರೋದ್ರಿಂದ ಎಲ್ಲನೂ ನಾನು ನ್ಯಾಚುರಲ್ ಆಗಿರೋದೇ ತೊಗೊಂಡಿದ್ದೀನಿ. ಕಾಟನ್ ಪ್ಯಾಡ್ ಸಿಗುತ್ತೆ, ಅದನ್ನು ನೀವು ಹಾಲ್ನಲ್ಲಿ ಡಿಪ್ ಮಾಡಿಕೊಂಡು ಈ ಥರ ಫೇಸ್ನ ಕ್ಲೀನ್ ಮಾಡ್ಕೋಬೋದು. ಅಥವಾ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕಾಟನ್ ಅಷ್ಟೇ, ರಾ ಕಾಟನ್ನು. ಇದರಿಂದನೂ ಸಹ ನೀವು ಫೇಸ್ನ ಕ್ಲೀನ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಕಾಟನ್ ಪ್ಯಾಡಲ್ಲಿ ಎಷ್ಟು ಡಸ್ಟ್ ಬಂದಿದೆ ಅಂತ. ಮೈನ್ಯೂಟ್ ಆಗಿರೋ ಡಸ್ಟ್ ಕೂಡ ಇದರಿಂದ ಬಂದುಬಿಡುತ್ತೆ. ನೆಕ್ಸ್ಟ್ ನಾನು ಡ್ರೈ ಟಿಶ್ಯೂಯಿಂದ ನೀಟಾಗಿ ಫೇಸ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನಾನಿವತ್ತು ತೋರಿಸ್ತಾ ಇರೋವಂಥ ಫೇಶಿಯಲ್ ಬಂದು ಟೊಮೊಟೊ ಫೇಶಿಯಲ್ಲು. ನೀವೆಲ್ಲ ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಎಷ್ಟು ಚೆನ್ನಾಗಿ ಬ್ರೈಟನ್ ಆಗಿ ಮಾಡ್ಕೋಬೋದು ನಮ್ಮ ಸ್ಕಿನ್ನ ಅಂತ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ವಿಡಿಯೋನಲ್ಲಿ ತೋರಿಸಿರೋ ಹಾಗೆ ಒಂದು ಫುಲ್ ಟೊಮೊಟೊನ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಇದು ಹಣ್ಣಾಗಿದೆ ನೋಡಿ. ಇದನ್ನು ನಾನು ಆಫ್ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಆಫ್ ಆದರೆ ಸಾಕಾಗುತ್ತೆ, ಇನ್ನು ಆಫು ನೀವು ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಆಫ್ ದ ಟೊಮೊಟೊಗೆ ನಾನು ಸ್ವಲ್ಪ ಕಾಫಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾವು ಫಿಂಗರಿಂದ ಮಿಕ್ಸ್ ಮಾಡೋದ್ರಿಂದ ಜ್ಯೂಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಾದಮೇಲೆ ನಾನು ಫೇಸ್ ಮೇಲೆ ಸ್ಕ್ರಬ್ ಥರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊನಲ್ಲಿ ನಮಗೆ ಎ, ಸಿ ಮತ್ತು ಇ ವಿಟಮಿನ್ ಇರೋದ್ರಿಂದ ಸ್ಕಿನ್ನ ಬ್ರೈಟನ್ ಆಗಿ ಮಾಡುತ್ತೆ. ಜೊತೆಗೆ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ನಮಗೆ ರಿಮೂವ್ ಆಗಿಬಿಡುತ್ತೆ. ಬಿಸಿಲಿಂದ ಏನಾದರೂ ನಮ್ಮ ಸ್ಕಿನ್ನು ಟ್ಯಾನ್ ಆಗಿದ್ದರೆ ಅದನ್ನು ಸಹ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಇದನ್ನು ಗೂಗಲಲ್ಲಿ ಸಹ ಸರ್ಚ್ ಮಾಡಿ ನೋಡ್ಬೋದು. ಕಾಫಿ ಪುಡಿ ಸಹ ಸ್ಕಿನ್ನು ಬ್ರೈಟನ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಇದು ಸ್ವಲ್ಪ ರಫ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡೆಡ್ ಸ್ಕಿನ್ನು ಆ ಥರ ಏನಾದರೂ ಇದ್ದರೆ ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸ್ ಕೂಡ ನಮಗೆ ರಿಮೂವ್ ಆಗುತ್ತೆ. ನಾನು ಮತ್ತೆ ಕಾಫಿ ಪುಡಿ ಹಾಕ್ಕೊಂಡು ಮತ್ತೆ ಇಲ್ಲಿ ಸ್ಕ್ರಬ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ನಾವು ಹೀಗೆ 5 to 10 ಮಿನಿಟ್ಸ್ವರೆಗೂ ಸ್ಕ್ರಬ್ ಮಾಡ್ಕೊಳ್ಬೇಕು. ಇದರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಮಗೆ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣುತ್ತೆ. ಸ್ಕ್ರಬ್ಬಿಂಗ್ ಆದಮೇಲೆ ನಾನು ಜಸ್ಟ್ ವಾಟರಿಂದ ಫೇಸ್ ವಾಶ್ ಮಾಡಿದ್ದೀನಿ. ಯಾವುದೇ ಥರ ಸೋಪ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ನಾನಿಲ್ಲಿ ಯೂಸ್ ಮಾಡಿಲ್ಲ. ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಇವಾಗ. ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಜೊತೆ ಸ್ವಲ್ಪ ಹನಿನ ಸೇರಿಸ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನು ಟೊಮೊಟೊ ಜ್ಯೂಸ್ನೂ ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಮುಲ್ತಾನಿ ಮಿಟ್ಟಿ ಬದಲು ನೀವು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಕಡಲೆ ಹಿಟ್ಟು, ಮೊಸರು ಜೊತೆಗೆ ಟೊಮೊಟೊ ಜ್ಯೂಸನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಇದೇ ಥರ ಪೇಸ್ಟ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ನಾನು ಇವಾಗ ಮಾಡ್ತಾ ಇರೋ ಫೇಸ್ ಪ್ಯಾಕ್ ಬಂದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಫೇಸ್ ಪ್ಯಾಕ್ನ ನಾನು ಫಿಂಗರಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬ್ರಷಿಂದ ಅಪ್ಲೈ ಮಾಡ್ಕೊಳ್ಬೋದು. ಮುಲ್ತಾನಿ ಮಿಟ್ಟಿ ಅಂದರೆ ಏನು ಅಂತ ನಿಮಗೆಲ್ಲ ಡೌಟ್ ಇರ್ಬೋದು. ಮುಲ್ತಾನಿ ಮಿಟ್ಟಿ ಅಂದರೆ ಒಂದು ಟೈಪ್ ಆಫ್ ಮಣ್ಣಿದು. ಇದು ನ್ಯಾಚುರಲಾಗೆ ಸಿಗೋ ಅಂಥದ್ದು. ಇದು ನಿಮಗೆ ಆಯುರ್ವೇದಿಕ್ ಶಾಪ್ಗಳೆಲ್ಲ ಸಿಗುತ್ತೆ. ಮತ್ತು ಇದು ಆಯಿಲ್ ಸ್ಕಿನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಕಿನ್ಗೆ ಸಹ ಇದು ಬ್ರೈಟ್ನಿಂಗ್ ಕೊಡುತ್ತೆ, ಜೊತೆಗೆ ಟೈಟ್ನೆಸ್ ಕೂಡ ಕೊಡುತ್ತೆ. ನಾವು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಪಾರ್ಲರ್ಗಳಲ್ಲಿ ಫೇಶಿಯಲ್ ಮಾಡಿಸ್ಕೊತೀವಿ. ಆದರೆ ನಮ್ಮ ಮನೆಯಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಸ್ಕಿನ್ ಬ್ರೈಟ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ತೋರಿಸಿದ್ದೀನಿ. ಎಲ್ಲ ನಮಗೆ ಮನೇಲೇ ಸಿಗುವಂಥ ಪದಾರ್ಥಗಳಾಗಿರೋದ್ರಿಂದ ನಾವೇನು ಖರ್ಚು ಮಾಡಬೇಕಾಗಿಲ್ಲ. ಇಲ್ಲಿ ಜಸ್ಟ್ ನಾವು ಟೈಮ್ ಕೊಟ್ಟರೆ ಸಾಕು. ನಮ್ಮ ಸ್ಕಿನ್ ಮೇಂಟೈನ್ ಮಾಡಬೇಕಂದ್ರೆ ನಾವು ಇದೆಲ್ಲ ಮಾಡಲೇಬೇಕಾಗತ್ತೆ. ನೋಡಿ ಇವಾಗ ಫೇಸ್ ಎಲ್ಲ ಡ್ರೈ ಆಗ್ತಾ ಬಂದಿದೆ. ಇದಾದಮೇಲೆ ನಾನು ಫೇಸ್ನ ವಾಶ್ ಮಾಡ್ಕೊತೀನಿ. ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ಇವಾಗಲೂ ಸಹ ಯಾವುದೇ ರೀತಿಯ ಸೋಪು ನಾನು ಯೂಸ್ ಮಾಡಿಲ್ಲ. ಜಸ್ಟ್ ವಾಟರಿಂದನೇ ರಿನ್ಸ್ ಮಾಡ್ಕೊಂಡಿದ್ದೀನಿ.
ಲಾಸ್ಟ್ ಸ್ಟೆಪ್ಪಾಗಿ ನಾನು ಗಾರ್ನಿಯರ್ ಅವ್ರದ್ದು ವಿಟಮಿನ್ ಸಿ ಸಿರಮ್ನ ಯೂಸ್ ಮಾಡ್ತಿದ್ದೀನಿ. ವಿಟಮಿನ್ ಸಿ ಸಿರಮು ಅಷ್ಟೇ ನಮಗೆ ಸ್ಕಿನ್ ಬ್ರೈಟ್ನಿಂಗ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಡೈಲಿ ನೈಟ್ ಟೈಮ್ ನೀವು ಅಪ್ಲೈ ಮಾಡೋದ್ರಿಂದ ಸಹ ತುಂಬಾ ಬೆನಿಫಿಟ್ ಇದೆ. ಇದನ್ನು ಸಹ ನಾನು ಲೈಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡ್ಕೊಂಡು ಬಂದು ಟೊಮೊಟೊ ಫೇಶಿಯಲ್ ಮಾಡಿಕೊಂಡೆ, ಅದೇ ಥರನೇ ನೀವು ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಬಂದು ಫೇಶಿಯಲ್ನ ಮನೇಲೇ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಪಾರ್ಲರಲ್ಲಿ ಹೇಗೆ ನಮಗೆ ಗ್ಲೋ ಸಿಗುತ್ತೆ ಫೇಶಿಯಲ್ ಮಾಡಿಸಿದಾಗ, ಅದೇ ಥರನೇ ನಮಗೆ ಇಲ್ಲಿ ಗ್ಲೋ ಸಿಗುತ್ತೆ. ನಿಮಗೆ ಇಲ್ಲಿ ಇಮಿಡಿಯೇಟಾಗಿ ರಿಸಲ್ಟ್ ಕಾಣದೇ ಇರ್ಬೋದು, ಆದರೆ ಒಂದಿನ ಆದಮೇಲೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಗ್ಲೋ ಕಾಣುತ್ತೆ ಸ್ಕಿನ್ನಲ್ಲಿ. ಈ ವಿಡಿಯೋಯಿಂದ ನಿಮ್ಮೆಲ್ಲರಿಗೂ ತುಂಬಾ ಬೆನಿಫಿಟ್ ಆಯಿತು, ತಿಳ್ಕೊಂಡ್ರಿ ಇದ್ರ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.